ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು SSC GD ಫಿಸಿಕಲ್ 1ನೇ ದಿನ ಕಂಪ್ಲೀಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿರುವಂತಹ BSF ಕಾರಹಳ್ಳಿ ಏನ್ ಕ್ಯಾಂಪಸ್ ಇದೆ ಅಲ್ಲಿ ಯಾವ ರೀತಿ SSC GD ಫಿಸಿಕಲ್ ಇರುವಂತದ್ದು ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಕಾರಹಳ್ಳಿ ಬೆಂಗಳೂರಲ್ಲಿ ಇರುವಂತಹ 20/8/2025 ಅಂತಂದ್ರೆ ಇವತ್ತು ಆಗಿರುವಂತಹ ಒಂದು ಫಿಸಿಕಲ್ ಬಗ್ಗೆ ನಾವು ನೋಡೋಣ. ಸೊ ಇಲ್ಲಿ ಗ್ರೌಂಡ್ ದಲ್ಲಿನೇ ನಿಮ್ಗೆ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಿಸ್ತಾ ಇದ್ದಾರೆ. ಆಮೇಲೆ ಪಾಸ್ ಆಗುವಂತ ರೇಷಿಯೋ ನೋಡಬಹುದು ನೀವು ಇಲ್ಲಿ 40ರಿಂದ 45 ಜನ ಬಹಳಷ್ಟು ಮಾಡಿ ಇಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಬಹಳಷ್ಟು ಕ್ವಶನ್ಸ್ ಗಳನ್ನ ಕಮೆಂಟ್ ಮಾಡಿದ್ರಿ ನನಗೆ ಬಹಳಷ್ಟು ವಿದ್ಯಾರ್ಥಿಗಳು, ಅದರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾರು ಇನ್ನ SSC GD ಕಂಪ್ಲೀಟ್ ಫಿಸಿಕಲ್ ಆಗಿಲ್ಲ ಅವರು ಎಲ್ಲರೂ ಕೂಡ ಈ ವಿಡಿಯೋವನ್ನ ನೋಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಬಹಳಷ್ಟು ಜನ, ಬಹಳ ದೂರದಲ್ಲಿ ಇರ್ತಾರೆ ಅಂತಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಬೀದರ್ ಆಗಿರ್ಬಹುದು, ರಾಯಚೂರ್ ಆಗಿರ್ಬಹುದು, ಗುಲ್ಬರ್ಗ, ಬೆಳಗಾವಿ, ಈ ರೀತಿ ದೂರದಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ. ಬಹಳ ಹೆಲ್ಪ್ಫುಲ್ ಇರ್ತಕ್ಕಂಥದ್ದು ನಿಮ್ಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ SSC GD 2025-26ನೇ ಸಾಲಿನ ಒಂದು ವೇಕೆನ್ಸಿ ಏನ್ ಬರ್ಲಿಕ್ಕೆ ಹೋಗ್ತಾ ಇದಾವೆ ನವೆಂಬರ್ದಲ್ಲಿ, ಅದರ ಒಂದು ಎಕ್ಸಾಮ್ಗೆ ತಯಾರಿನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಓನ್ಲಿ 1800 rupees ಅಲ್ಲಿ ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಸ್ಟಡಿಯನ್ನ ಒಳ್ಳೆಯ ರೀತಿಯಿಂದ ಮಾಡಬಹುದಾಗಿದೆ. ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಬೇಗನೆ ಇರುವಂತದ್ದು ನೀವು ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಕ್ವಶನ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಸ್ಲೈಡ್ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ದೆ, ಯಾವಾಗಿನಿಂದ ಯಾವಾಗಿನವರೆಗೆ ಫಿಸಿಕಲ್ ನಡೀತಾವೆ, ಎಷ್ಟು ಜನ ಇದಾರೆ ಅಂತೇಳಿ. ಇದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ ನೀವು. ಇದನ್ನ ಏನ್ ನಾನು ತೋರ್ಸಕತ್ತೇನೆ ಅದು ಮೇಲ್ ಕ್ಯಾಂಡಿಡೇಟ್ಸ್ ಗಳು 8940 ಜನ ಇದಾರೆ. ಅವ್ರಿಗೆ ಫಿಸಿಕಲ್ ಕರೆದಿದ್ದಾರೆ. ಇವ್ರದ್ದು 20 ಆಗಸ್ಟ್ದಿಂದ 28 ಆಗಸ್ಟ್ ವರೆಗೆ ಫಿಸಿಕಲ್ ನಡೀತಾ ಇದೆ. ಇವತ್ತು 1ನೇ ದಿನ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗಿದೆ. ಸೊ ಪ್ರತಿ ಒಂದು ಬ್ಯಾಚ್ ದಲ್ಲಿ 1200 ವರೆಗೆ ಹುಡುಗರಿಗೆ ಕರೆಯಾಕತ್ತಾರ ಅವರು. 1200, 1100 ಈ ರೀತಿ ಇದಾರೆ. ಆಲ್ಮೋಸ್ಟ್ 1000 ಜನ ಅಂತೂ ಇಲ್ಲಿ ಪ್ರತಿದಿನ ಇರುವಂತದ್ದು ಫಿಸಿಕಲ್ ಗೆ ಕರೆಯಾಕತ್ತಾರೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಕ್ವಾಲಿಫೈ ಆಗಿರುವಂತದ್ದು ಫಿಸಿಕಲ್ ಗೆ 1013 ಜನ. ಇವ್ರದ್ದು ಲಾಸ್ಟ್ ಡೇಟ್ ಇದೆ 29ನೇ ತಾರೀಕಿಗಿದೆ. ಒಂದೇ ದಿವಸ ನಡೀತೈತಿ. ಎಲ್ಲರಿಗೂ ಕೂಡ ಆ ದಿನಾನೇ ಹೋಗ್ಬೇಕಾಗುತ್ತೆ. ಈ ರೀತಿ 9953 ಜನ ಕ್ವಾಲಿಫೈ ಆಗ್ಯಾರ ನಮ್ಮ ಕರ್ನಾಟಕದಿಂದ SSC GD ಎಕ್ಸಾಮ್ಗೆ. ಓಕೆ, ಇಲ್ಲಿ ಇನ್ನೊಂದು ಹೇಳೋದೇನು ಅಂತಂದ್ರೆ ಯಾರು ಫಿಸಿಕಲ್ ಕಂಪ್ಲೀಟ್ ಮಾಡ್ತೀರಿ ಅವ್ರದ್ದು ಫೈನಲ್ ದೊಳಗೆ ಬಂದೇ ಬರ್ತೈತಿ. ನೋಡ್ರಿ ಯಾವ ರೀತಿ ಇರ್ತಕ್ಕಂಥದ್ದು ಇದೆ ಅಂತ ಹೇಳಿ. ನೋಡ್ರಿ ಇಲ್ಲಿ BSF ಕಾರಹಳ್ಳಿ ಬೆಂಗಳೂರು ಫಿಸಿಕಲ್ ಆಗಿರುವಂತದ್ದು 20/8/2025ಕ್ಕೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ತಂದೆ ನಾನು ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಈ ಎಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಹೇಳ್ತೀನಿ. ಮತ್ತೆ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ನೀವು ಈ ವಿಡಿಯೋದ ಏನು ಕಮೆಂಟ್ ಬಾಕ್ಸ್ ಐತಿ ಅಲ್ಲಿ ಕಮೆಂಟ್ ಮಾಡ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನೋಡ್ರಿ, ಮೊದಲನೇದಾಗಿ ಗ್ರೌಂಡ್ ಇದೆಯಾ ಅಥವಾ ರೋಡ್ ಇದೆಯಾ ಅಂತ ಬಹಳ ಜನ ಕೇಳಾಕತ್ತಿದ್ರು. ಸೊ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಗ್ರೌಂಡ್ ಇದೆ. ಓಕೆ, ಗ್ರೌಂಡ್ ದೊಳಗನ ಓಡ್ಸಾಕತ್ತಾರ. ಗ್ರೌಂಡ್ ಎಂತದೈತಿ ಅಂತಂದ್ರ ರೋಡ್, ಟಾರ್ ರೋಡ್ ನೇ ಇದೆ. ಟಾರ್ ರೋಡ್ ಇರ್ತಕ್ಕಂಥದ್ದು ಇದೆ. ಸೊ ಆ ರೋಡ್ ಮೇಲೆನೆ ನಿಮ್ಗೆ ಓಡ್ಸಾಕತ್ತಾರೆ. ಬಹಳ ಪರ್ಫೆಕ್ಟ್ನು ಇಲ್ಲ, ಬಹಳ ಕಚ್ಚಾನು ಇಲ್ಲ, ಬಹಳ ಓಡಬಹುದು ಆರಾಮಾಗಿ. ರಾಡಿ ಇಲ್ಲ, ಏನಿಲ್ಲ, ಆರಾಮಾಗಿ ನೀವು ಈ ಒಂದು ಗ್ರೌಂಡ್ ದಲ್ಲಿ ಓಡಬಹುದು. ಎಷ್ಟು ಮೀಟರ್ ಗ್ರೌಂಡ್ ಇದೆ? ನನಗೆ ಹೇರುವ ಪ್ರಕಾರ 400 ಮೀಟರ್ದ ಒಂದು ರೌಂಡ್ ಐತಿ. ಇದು 400 ಮೀಟರ್ದ ಒಂದು ರೌಂಡ್ ಇದೆ. ಈ 400 ಮೀಟರ್ದ ಇಂಥವ 12 ರೌಂಡ್ ಗಳನ್ನ ನೀವು 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ 12 ರೌಂಡ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇನ್ನೂ 200 ಮೀಟರ್ ಉಳಿತೈತಿ. ಅದನ್ನು ಕೂಡ ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡಿರಬಹುದು. ಬಟ್ 400 ಮೀಟರ್ದ ಗ್ರೌಂಡ್ ಇರ್ತಕ್ಕಂಥದ್ದು ಇದೆ ಅಂತ ಹೇಳಿ ಕೇಳಲ್ಪಟ್ಟೇನೆ ನಾನು. ಆಮೇಲೆ ಹೇಗಿದೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ, ಟಾರ್ ರೋಡ್ ಇದೆ. ಆರಾಮಾಗಿ ಈಸಿಯಾಗಿ ನೀವು ಈ ಒಂದು ಗ್ರೌಂಡ್ ಒಳಗ ಓಡ್ಬಹುದು. ಗ್ರೌಂಡ್ ಐತಿ, ಈಸಿಯಾಗಿ ಓಡ್ಬಹುದು. ಆಮೇಲೆ ನೆಕ್ಸ್ಟ್ RFID ಕಂಪಲ್ಸರಿ ಇದೆ. RFID ನಿಮ್ಗೆ 2 ಕಾಲುಗಳಿಗೆ ಒಂದು ಚಿಪ್ ಅನ್ನ ಕೂಡಿಸ್ತಾರೆ. ಸೊ ಆ ಚಿಪ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಚಾಪೆ ಹಾಸಿರ್ತಾರೆ. ಆ ಚಾಪೆ ಮೇಲೆ ನೀವು ಕಾಲಿಟ್ಟ ಮೇಲೆ ಅದು ಟೈಮ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಟೈಮ್ ಸ್ಟಾರ್ಟ್ ಆದ್ಮೇಲೆ ನೀವು 12 ರೌಂಡ್ ಅನ್ನ ನೀವ ಕೌಂಟ್ ಮಾಡ್ಬೇಕಾಗುತ್ತೆ. ಎಷ್ಟು ರೌಂಡ್ ಓಡಾಕತ್ತೀರಿ, ಎಷ್ಟು ಏನಂತೇಳಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ
ನಾನು ಬಹಳಷ್ಟು ನೋಡಿದೆ, ಏನು ಅಂತಂದ್ರೆ ವಾಚ್, ಸ್ಟಾಪ್ ವಾಚ್ ಆಗಿರ್ಬಹುದು ಅಥವಾ ಗಡಿಯಾರ ಆಗಿರಬಹುದು, ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ವಾಚ್ ಅಲೌ ಮಾಡಕತ್ತಾರು, ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ಅಲೌ ಮಾಡ್ತಾ ಇಲ್ಲ. ನೀವು ವಾಚ್ ಅನ್ನ ತೆಗೆದುಕೊಂಡು ಹೋಗುವಂಗ ಹೋಗ್ರಿ, ಅಲ್ಲಿ ಅಲೌ ಮಾಡ್ಯಾರೋ ಇಲ್ಲೋ ಅನ್ನೋದನ್ನ ಅಷ್ಟು ನನಗೆ ಕನ್ಫರ್ಮ್ ಇನ್ನೂ ಆಗಿಲ್ಲ. ಬಟ್ ನೀವು ವಾಚ್ ತಗೊಂಡ್ ಹೋಗ್ರಿ, ಟೈಮಿಂಗ್ ಇರ್ತಕ್ಕಂಥದ್ದು ಸೆಟ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. 12 ರೌಂಡ್ ಇರ್ತಕ್ಕಂಥದ್ದು ಓಡ್ಬೇಕಾಗುತ್ತೆ, 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ. ಓಕೆ, ವಾಚ್ ತಗೊಂಡ್ ಹೋಗುವಂಗ್ ಹೋಗ್ರಿ. ಆಮೇಲೆ ನೀವ ಕೌಂಟ್ ಮಾಡ್ಬೇಕು ಎಷ್ಟು ರೌಂಡ್ ಹೊಡಿಯರಿ ಅಂತ ಹೇಳಿ ನೀವ ಕೌಂಟ್ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪೆನ್ ಅನ್ನ ತಗೊಂಡ್ ಹೋಗ್ರಿ, ಒಂದು ಪೆನ್ ಅಥವಾ ಪೆನ್ನು ಮತ್ತು ಒಂದು ಡೈರಿ, ಸಣ್ಣ ಡೈರಿ ಸಿಗುತ್ತೆ 5-10 ರೂಪಾಯಿಗೆ, ಆ ಡೈರಿ ತೆಗೀರಿ. ಆಮೇಲೆ ಒಂದ್ ರೌಂಡ್ ಆತಂದ್ರೆ ಒಂದ್ ರೌಂಡ್ ಬರೀರಿ, ಮತ್ತೆ ಓಡ್ರಿ, ಆಮೇಲೆ ಮತ್ತೆ ಬರೀರಿ, ಮತ್ತೆ ಓಡ್ರಿ. ಈ ರೀತಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ನೀವು ಅದನ್ನ ಕೌಂಟ್ ಮಾಡ್ಕೊಂತ ಓಡ್ಬಹುದು. ಓಕೆ, ನೆಕ್ಸ್ಟ್ RFID ಎಲ್ಲರಿಗೂ ಕಂಪಲ್ಸರಿ ಇದೆ. RFID ಇರ್ತಕ್ಕಂಥದ್ದು ಇದರಿಂದಲೇ ಬಹಳಷ್ಟು ಜನ ಏನಾಗ್ತಾ ಇದಾರೆ ಅಂತಂದ್ರೆ ಫೇಲ್ ಆಗತ್ತಾರು SSC GD ಫಿಸಿಕಲ್ ದಲ್ಲಿ, ರನ್ನಿಂಗ್ ದಲ್ಲಿ. ಆಮೇಲೆ ಪ್ರೊಸೆಸ್ ಹೇಗಿದೆ ಅಂತಂದ್ರೆ ನಾನು ಕೇಳ್ಪಟ್ಟಿರುವ ಪ್ರಕಾರ ನಿಮ್ದು ರಿಪೋರ್ಟಿಂಗ್ ಟೈಮ್ ಯಾವಾಗ ಐತಿ ಅವಾಗನ ಹೋಗ್ಬೇಕು. ಮೊಟ್ಟ ಮೊದಲನೇದಾಗಿ ರಿಪೋರ್ಟಿಂಗ್ ಟೈಮ್ 4 ಗಂಟೆ ಇತ್ತಂದ್ರೆ 4 ಗಂಟೆಗೆ ನೀವು ಅಲ್ಲಿ ಇರ್ಲೇಬೇಕು. 5 ಗಂಟೆ ಇದ್ರೆ 5 ಗಂಟೆಗೆ ನೀವು ಅಲ್ಲಿ ಇರ್ಲೇಬೇಕಾಗುತ್ತೆ. ಲೇಟ್ ಮಾಡಿರ ಅಂತಂದ್ರೆ ಎಂಟ್ರಿ ತಗೊಳಂಗಿಲ್ಲ, ಆಮೇಲೆ ನೀವು ಮತ್ತೆ ಸುಮ್ನೆ ಹೊಳೆ ಮನಿಗ್ ಬರ್ಬೇಕಾಗುತ್ತೆ. ಎಂಟ್ರಿ ಆದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ, ಆಮೇಲೆ ಅಡ್ಮಿಟ್ ಕಾರ್ಡು, ಆಧಾರ್ ಕಾರ್ಡು ಅಂದ್ರೆ ಫೋಟೋ ID, ಒಂದ್ ID ಯಾವ್ದಾದ್ರು ಇರ್ಬೇಕು, ಅದ್ ID, ಆಮೇಲೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡು, ಆಮೇಲೆ 2 ಫೋಟೋ ಹತ್ತಾವ ಅಂತ ಹೇಳಕತ್ತಾರು. 2 ಫೋಟೋಕ್ಕಿಂತನೂ ಹೆಚ್ಚು ಫೋಟೋ ತಗೊಂಡ್ ಹೋಗ್ರಿ. ಅಲ್ಲಿ ಒಳಗಡೆ ಎಷ್ಟು ಫೋಟೋ ಕೇಳ್ತಾರೆ ಅಷ್ಟು ಫೋಟೋ ಅನ್ನ ನೀವು ಅಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ 3 ಫಾರ್ಮ್ ಅನ್ನ ಕೊಡ್ತಾರೆ, 3 ಫಾರ್ಮ್ ಫಿಲ್ಅಪ್ ಮಾಡಿ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದು ಪ್ರೋಸೆಸ್ ಆಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ಮೊದಲು ಹೈಟ್, ವೇಟ್ ಇವೆಲ್ಲ ಚೆಸ್ಟ್ ಎಲ್ಲ ಚೆಕ್ ಮಾಡಕತ್ತಾರು. ಕೆಲವೊಂದಿಷ್ಟು ಇದ್ರೊಳಗೆ ಏನ್ ಮಾಡಕತ್ತಾರ ಅಂತಂದ್ರೆ ಡೈರೆಕ್ಟ್ ಆಗಿ ಇಷ್ಟು 3 ಫಾರ್ಮ್ ಗಳನ್ನ ತುಂಬಿ ನೀವು ಕೊಟ್ಟ ಮೇಲೆ ಬಯೋಮೆಟ್ರಿಕ್ ಕೂಡ ಆಗುತ್ತೆ. ಅಲ್ಲಿ ಬಯೋಮೆಟ್ರಿಕ್ ಆದ್ಮೇಲೆ ಥಂಬ್ ಅನ್ನ ತಗೋತಾರು. ಅದೆಲ್ಲ ಮ್ಯಾಚಿಂಗ್ ಆದ್ಮೇಲೆ ನಿಮ್ಗೆ ಒಳಗ್ ಕಳಿಸಿದ ಮೇಲೆ ಡೈರೆಕ್ಟ್ ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ರನ್ನಿಂಗ್ ಕನ್ನ ಬಿಡಾಕತ್ತಾರ. ಸೊ ರನ್ನಿಂಗ್ ಯಾರು ಕ್ವಾಲಿಫೈ ಮಾಡ್ತಾರ ಅವ್ರದ್ದು ಹೈಟ್, ವೇಟ್, ಚೆಸ್ಟ್ ಇರ್ತಕ್ಕಂಥದ್ದು ಚೆಕ್ ಮಾಡಕತ್ತಾರೆ. ಆಮೇಲೆ ಇದು ಏನು ಹೈಟ್ ಏನಿದೆ ಹೈಟ್ ಮತ್ತು ಚೆಸ್ಟ್ ಎಲ್ಲ ಡಿಜಿಟಲ್ ಆಗಿ ಚೆಕ್ ಮಾಡಕತ್ತಾರು. ಅಂತಂದ್ರೆ ಒಂದು ಮಷಿನ್ ಇರುತ್ತೆ, ನಿಮ್ಗೆ ಹೋಗಿ ಹಿಂಗ್ ನಿಲ್ಬೇಕು, ಆ ಮಷಿನ್ ಇರ್ತಕ್ಕಂಥದ್ದು ಇಲ್ಲಿ ಬಂದ್ ನಿಮ್ಗೆ ಇಲ್ಲಿ ಟಚ್ ಮಾಡುತ್ತೆ, ಎಷ್ಟು ನೀವು ಹೈಟ್ ಇದೆ ಅಂತ ಹೇಳಿ ಆಟೋಮೆಟಿಕ್ ಅದು ತೋರ್ಸಿ ಬಿಡ್ತೈತಿ. ಓಕೆ, ಹೈಟ್, ವೇಟ್ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈಗ ನೀವು ಮುಖ್ಯವಾಗಿ ಫೋಕಸ್ ಮಾಡ್ಬೇಕಾಗಿರುವಂತದ್ದು ರನ್ನಿಂಗ್ ದಲ್ಲಿ ಬಹಳಷ್ಟು ಜನ ಫೇಲ್ ಆಗಕತ್ತೀರಿ. ಒಂದೊಂದು ಸೆಕೆಂಡ್ ದಲ್ಲಿ ಇರ್ತಕ್ಕಂಥದ್ದು ಫೇಲ್ ಆಗಿರುವಂತಹ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಆಮೇಲೆ ಕಾರ್ಯಾಲಯದಲ್ಲಿ ಇನ್ನೊಂದು ಹೇಳ್ಬೇಕು ಏನು ಅಂತಂದ್ರೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಇದೆ. ಬೆಂಗಳೂರು ಮೆಜೆಸ್ಟಿಕ್ ಹೋಗ್ಬೇಕಾಗುತ್ತೆ. ನೀವು ದೂರದಲ್ಲಿ ಇರ್ತಕ್ಕಂಥವ್ರು ಒಂದು ದಿವಸ ಮುಂಚೆನ ಹೋಗ್ರಿ, ಒಂದು ದಿವಸ ಹೋಗಿ ಅಲ್ಲಿ ಆರಾಮ ಮಾಡ್ರಿ, ಒಂದ್ ದಿವಸ ಎಲ್ಲರೂ ಲಾಡ್ಜ್ ಆಗಿರ್ಬಹುದು ಅಲ್ಲಿ ನೋಡ್ಕೊಡ್ರಿ. ಮೆಜೆಸ್ಟಿಕ್ ದಿಂದ ಅಲ್ಲಿ ದೇವನಹಳ್ಳಿಗೆ ಹೋಗ್ಬೇಕು, ದೇವನಹಳ್ಳಿಯಿಂದ ಮತ್ತೆ ಅಲ್ಲಿ ನೀವು ಕಾರಹಳ್ಳಿಗೆ ಬಸ್ ಸಿಗುತ್ತೆ, ಬಸ್ ದಿಂದ ನೀವು ಅಲ್ಲಿ ದೇವನಹಳ್ಳಿಗೆ ಹೋಗ್ಬಹುದು, ಕಾರಹಳ್ಳಿಗೆ ಹೋಗ್ಬಹುದು. ಕಾರಹಳ್ಳಿದಲ್ಲಿ ಹೋಗಿ ನಿಮಗೆ ಅಲ್ಲಿ ವಸತಿನೂ ಕೂಡ ಇದೆ, ವಸತಿ ಮಾಡಬಹುದು ನೀವು ಅಲ್ಲಿ ಊಟನೂ ಕೂಡ ನಿಮ್ಗೆ ಸಿಗುತ್ತೆ. ಇದೆಲ್ಲ ಇರ್ತಕ್ಕಂಥದ್ದು ವ್ಯವಸ್ಥೆ ಇದೆ, ಏನು ಹೆದರುವಂತಹ ಅವಶ್ಯಕತೆ ಅಲ್ಲಿ ಇಲ್ಲ. ಓಕೆ, ವಸತಿ, ಊಟ ಇದೆ. ಆಮೇಲೆ ದೇವನಹಳ್ಳಿಗೆ ಹೋಗಿ ನೀವು ಅಲ್ಲಿಂದ ಕಾರಹಳ್ಳಿಗೆ ಹೋಗ್ಬಹುದು. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಎಷ್ಟು ಜನ ಇರ್ತಕ್ಕಂಥದ್ದು ಅಟೆಂಡ್ ಆಗಕತ್ತಾರ. ಅಟೆಂಡ್ ಇರ್ತಕ್ಕಂಥದ್ದು ನೋಡ್ರಿ 50 to 60% ಇರ್ತಕ್ಕಂಥದ್ದು ಅಟೆಂಡೆನ್ಸ್ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 50ರಿಂದ 60, 100ರಲ್ಲಿ 50ರಿಂದ 60 ಜನ ಅಲ್ಲಿ ಅಟೆಂಡ್ ಆಗತ್ತಾರೆ, ಇನ್ನು 40 ಜನ ಅಟೆಂಡ್ ಆಗಕತ್ತಿಲ್ಲ. ಆಮೇಲೆ ಇದರಲ್ಲಿ ಎಷ್ಟು ಜನ ಪಾಸ್ ಆಗಕತ್ತಾರ ಅಂತಂದ್ರ 50ರಲ್ಲಿ ಇದ್ರಲ್ಲಿಯೂ ಕೂಡ ಎಷ್ಟು ಜನ ಪಾಸ್ ಆಗಕತ್ತಾರು ಅಂತಂದ್ರ ಇದರಲ್ಲಿ ನಿಮ್ಗೆ 35ರಿಂದ 40% ಹುಡುಗರು ಮಾತ್ರ ಏನು ಅಂತಂದ್ರೆ ಪಾಸ್ ಆಗತ್ತಾರ. ಅಂತಂದ್ರೆ ಈಗ 100 ಜನರದ್ದು ಒಂದು ಬ್ಯಾಚ್ ಮಾಡಿ ಬಿಡಾಕತ್ತಾರ ಅಂತಲ್ಲಿ 100 ಜನ ಒಟ್ಟಿಗೆ ಬಿಡಾಕತ್ತಾರು. ಸೊ ಆ 100 ಜನರಲ್ಲಿ 40 ಜನ ಮಾತ್ರ ಇರ್ತಕ್ಕಂಥದ್ದು ಪಾಸ್ ಆಗತ್ತಾರು. ಕೆಲವೊಂದಿಷ್ಟು ಬ್ಯಾಚ್ ದಲ್ಲಿ 45 ಆಗಿರ್ಬಹುದು, 50 ಆಗಿರ್ಬಹುದು, ಕೆಲವೊಂದಿಷ್ಟು ಬ್ಯಾಚ್ ದಲ್ಲಿ 30 ಕೂಡ ಪಾಸ್ ಆಗಿರ್ಬಹುದು. ಸೊ ಈ ರೀತಿ ಇರ್ತಕ್ಕಂಥದ್ದು ನಡೆಯಕತ್ತೈತಿ. ಬಟ್ ಇಲ್ಲಿ ಆಲ್ ಓವರ್ ನೋಡೋದಾದ್ರೆ 40% ಇರ್ತಕ್ಕಂಥದ್ದು ಏನು ಅಂತಂದ್ರೆ ಪಾಸ್ ಆಗಕತ್ತಾರ. 50% ಅಟೆಂಡೆನ್ಸ್ ದಲ್ಲಿ ಮತ್ತೆ 40% ಪಾಸ್ ಆಗಕತ್ತಾರು. ಇದ್ರ ಅರ್ಥ ಏನು ಅಂತಂದ್ರೆ ಯಾರು ಫಿಸಿಕಲ್ ಇರ್ತಕ್ಕಂಥದ್ದು ಕ್ವಾಲಿಫೈ ಮಾಡ್ತೀರಿ ಅವ್ರದ್ದು ಫೈನಲ್ ಲಿಸ್ಟ್ ದಲ್ಲಿ ಬಂದೇ ಬರ್ತೈತಿ ಹೆಸರು. ಆಮೇಲೆ ಅದ್ರ ಜೊತೆಗೆ ಏನು ಅಂತಂದ್ರೆ ಈಗಾಗಲೇ ಇನ್ನ ಫಿಸಿಕಲ್ ಕಟ್ ಆಫ್ ಐತಿ, ಆ ಫಿಸಿಕಲ್ ಕಟ್ ಆಫ್ ಬಹಳಷ್ಟು ಮ್ಯಾಲಂತೂ ಹೋಗಂಗಿಲ್ಲ, ಇಲ್ಲೋ 1-2 ನಂಬರ್ ಹೋಗ್ಬೋದು. ಇಲ್ಲ ಅಂತಂದ್ರೆ ಎಷ್ಟ್ ಐತಿ ಫಿಸಿಕಲ್ ಕಟ್ ಆಫ್ ಅಷ್ಟಕ್ಕನ್ನು ಕೂಡ ನಿಲ್ಲುವಂತಹ ಚಾನ್ಸಸ್ ಐತಿ. ಸೊ ಹಾಗಾಗಿ ನೀವೇನಪ್ಪಾ ಅಂತಂದ್ರ
ಫಿಸಿಕಲ್ ಬಗ್ಗೆ ಗಮನ ಕೊಡ್ರಿ. ಈಗ ಇನ್ನೂವರೆಗೂ ಕೂಡ ಇನ್ನೂ ಯಾರ್ದು ಆಗಿಲ್ಲ ಅವ್ರು ಏನಪ್ಪಾ ಅಂತಂದ್ರೆ ಇನ್ನೂ 2-3 ಟೈಮ್ ಇರ್ತಕ್ಕಂಥದ್ದು ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಇನ್ನೊಂದು ಹೇಳೋದೇನು ಅಂತಂದ್ರೆ, ನೀವು ಇಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ 24 ನಿಮಿಷದೊಳಗೆ ಕರೆಕ್ಟ್ 5 ಕಿಲೋಮೀಟರ್ ಓಡಾಕತ್ತೀರಿ, ಹೌದಾ, ಮನೆಯೊಳಗ ಇಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ ನೀವು. ಬಟ್ ಅಲ್ಲಿ ಹೋದಾಗ ಟೈಮ್ ಇರ್ತಕ್ಕಂಥದ್ದು ಬಹಳ ತಗೊಳಕತ್ತೈತಿ, ಒಂದು 10-20 ಸೆಕೆಂಡ್ ಹೆಚ್ಚಾಗಕತ್ತೈತಿ ಅಂತ ಹೇಳಿ ಬಹಳ ಜನರು ಕೂಡ ಹೇಳಕತ್ತಾರು. ಸೊ ಹಾಗಾಗಿ ನಿಮ್ಮ ಟೈಮಿಂಗ್ ಈಗಾಗಲೇ ನಾನು ನಿಮ್ಗೆ ಹೇಳಿದ್ನಿ ನಾನು, ಏನು ಅಂತಂದ್ರೆ ನೀವು ಈ ಟೈಮಿಂಗ್ ಇರ್ತಕ್ಕಂಥದ್ದು 23 ನಿಮಿಷ ಇಲ್ಲ ಅಂತಂದ್ರೆ 23.5 ನಿಮಿಷದೊಳಗನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತಂದ್ರೆ ಅಲ್ಲಿ 24 ನಿಮಿಷದೊಳಗೆ ಕರೆಕ್ಟ್ 5 ಕಿಲೋಮೀಟರ್ ಓಡ್ತೀರಿ ಅಂತ ಬಹಳ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳಿದ್ನಿ ನಾನು ಈಗಾಗಲೇ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಈ ಒಂದು ಟಾರ್ಗೆಟ್ 23.5 ನಿಮಿಷ ಇಲ್ಲ ಅಂದ್ರೆ 23 ಒಳಗೆ ಇಲ್ಲಿ 5 ಕಿಲೋಮೀಟರ್ ಓಡ್ರಿ ಅಂತಂದ್ರ ಅಲ್ಲಿ 5 ಕಿಲೋಮೀಟರ್ ನೀವು 24 ನಿಮಿಷ ಒಳಗೆ ಕರೆಕ್ಟ್ ಆಗಿ ನಿಮ್ದು ಆಗ್ತೈತಿ. 1 ಸೆಕೆಂಡ್ನು ಕೂಡ ಲೇಟ್ ಆಯ್ತು ಅಂತಂದ್ರೆ ನೀವು ಅಲ್ಲಿ ಕಾಲ್ ಇಡೋದೊಳಗ ನಿಮ್ದು ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಸ್ಲಿಪ್ ಕೊಟ್ಟು ನಿಮಗೆ ಹೊರಗೆ ಕಳಿಸ್ತಾರ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂತಹ ಟೈಮಿಂಗ್ ಅನ್ನ ಮೇಂಟೆನೆನ್ಸ್ ನೀವು ಇಲ್ಲಿ ಮಾಡ್ಬೇಕಾಗುತ್ತೆ. ಅದೇ ರೀತಿ ಈಗ ಇಲ್ಲಿ ನಾನು ನಿಮಗೆ ಹೇಳಿದೆ 40% ಮಾತ್ರ ಇಲ್ಲಿ ಅಟೆಂಡೆನ್ಸ್ ಆಗ್ತಾ ಇನ್ನು ಪಾಸ್ ಆಗತ್ತಾರ ಅಂತೇಳಿ. ಈಗ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ನೋಡ್ರಿ, ಇಲ್ಲಿ 9,000 ಜನ ಇದಾರ ಅಂತ ಹೇಳಿ ತಿಳ್ಕೊಳ್ರಿ. 9,000 ಜನರಿಗೆ ಇಲ್ಲಿ ಫಿಸಿಕಲ್ ಗೆ ಕ್ವಾಲಿಫೈ ಆಗಿರುವಂತದ್ದು. ಇದರಲ್ಲಿ ಅರ್ಧ ಅಂತಂದ್ರೆ ಎಷ್ಟಾಗುತ್ತೆ, ಅರ್ಧಕ್ಕಿಂತನೂ ಹೆಚ್ಚಾಗಿರ್ಬಹುದು, 50 ಅಥವಾ 60% ಹಿಡಿದ್ರು ಕೂಡ 4,500ದಿಂದ 5,000 ಜನ ಇರ್ತಕ್ಕಂಥದ್ದು ಫಿಸಿಕಲ್ ಗೆ ಅಟೆಂಡ್ ಆದ್ರು ಅಂತಂದ್ರ ಇದರಲ್ಲಿ 40% ಇರ್ತಕ್ಕಂಥದ್ದು ಏನು ಕ್ವಾಲಿಫೈ ಆದ್ರ ಅಂತಂದ್ರ ಎಷ್ಟಾಗತ್ರಿ ಇದರಲ್ಲಿ 40% ಅಂತಂದ್ರೆ 4 ಎಷ್ಟಾತ್ರಿ 1 4 20 ಅಂದ್ರೆ 200 ಅಲ್ಲ 2,000 ಜನ. ಎಷ್ಟು ಸಾವಿರ ಜನ ರೀ? 4 20 ಇವೆರಡು 0 ಎಷ್ಟಾತ್ರಿ ಇಲ್ಲಿ 2,000 ಜನ ಕ್ವಾಲಿಫೈ ಆಗ್ತಾರೆ. 2,000ದಿಂದ 2,500 ಇರ್ತಕ್ಕಂಥದ್ದು ಕ್ವಾಲಿಫೈ ಆಗ್ತಾರೆ. ಸೊ ಟೋಟಲ್ ಆಗಿ ವೇಕೆನ್ಸಿಗಳು ಇರ್ತಕ್ಕಂಥದ್ದು 1,000 ಮೇಲೆ ಇರ್ತಕ್ಕಂಥದ್ದು ವೇಕೆನ್ಸಿಗಳಿದಾವೆ. ಇದರ 2 ಪಟ್ಟು ಇರ್ತಕ್ಕಂಥದ್ದು ಮೆಡಿಕಲ್ಗೆನೂ ಕೂಡ ಕರೆದ್ರ ಅಂತಂದ್ರ 2,000 ಮಂದಿಯನ್ನ ಕರಿಬೇಕಾಗುತ್ತೆ ಅವರು ಮೆಡಿಕಲ್ಗೆ. 2 ಪಟ್ಟು ಹೇಳಕತ್ತೇನಿ, ಬಹುಶಃ 3 ಪಟ್ಟು ಇರ್ತಕ್ಕಂಥದ್ದು ಮೆಡಿಕಲ್ಗೆ ಕರೀತಾರೆ. ಬಟ್ 2 ಪಟ್ಟು ಕರೆದ್ರು ಕೂಡ 2,000 ಜನ ಆಗ್ತಾರೆ. ಇಲ್ಲಿ 2,000 ಜನ ಆಗ್ತಾರೆ ಅಂದ್ರೆ ಎಷ್ಟು ಜನ ಕ್ವಾಲಿಫೈ ಆಗಿರ್ತೇರಿ ಅಷ್ಟು ಎಲ್ಲರಿಗೂ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಮೆಡಿಕಲ್ಗೆ ಕರೀತಾರೆ, ಹೌದಾ. ಆಮೇಲೆ ಮೆಡಿಕಲ್ ದಲ್ಲಿ ನೀವು ಕ್ಲಿಯರ್ ಆಗಿ ಮಾಡ್ಕೊಂಡ್ರ ಅಂತಂದ್ರ ಯಾರ್ದು ಹೈಯೆಸ್ಟ್ ಇರ್ತಕ್ಕಂಥದ್ದು ಮಾರ್ಕ್ಸ್ ಇರ್ತಾವ ಅವರು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇಲ್ಲಿ ಇದೆ. ಅದೇ ರೀತಿ ಗರ್ಲ್ಸ್ ಗೆ ನೋಡೋದಾದ್ರೆ ಗರ್ಲ್ಸ್ ಟೋಟಲ್ ಆಗಿ ಇಲ್ಲಿ 1,000 ಜನರಿಗೆ ಇಲ್ಲಿ ಫಿಸಿಕಲ್ ಗೆ ಕರೆದಾರ. ಇದ್ರದೊಳಗ ನೋಡ್ರಿ ಇಲ್ಲಿ ಹುಡುಗರನ್ನ 50-60% ಅಟೆಂಡೆನ್ಸ್ ಐತೆ ಅಂತಂದ್ಮೇಲೆ ಇಲ್ಲಿ ಬಹಳ ಕಡಿಮೆ ಇರ್ತಕ್ಕಂಥದ್ದು ಗರ್ಲ್ಸ್ ಗಳಿಗೆ ಅಟೆಂಡೆನ್ಸ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಪ್ರತಿ ವರ್ಷನೂ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ 50% ಕೂಡ ನಾವ್ ಹಿಡಿದ್ವಿ ಅಂತಂದ್ರ 500 ಜನ ಇಲ್ಲಿ ಫಿಸಿಕಲ್ ಗೆ ಅಟೆಂಡ್ ಆದ್ರು ಅಂತಂದ್ರೆ ಇದರಲ್ಲಿ ನೋಡ್ರಿ ಹುಡುಗರು 40% ಪಾಸ್ ಆಗಾಕತ್ತಾರ ಅಂತಂದ್ರ ಇಲ್ಲಿ 40% ಆಗ್ಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಹುದು. ನಾವು 40% ಹುಡುಗಿಯರು ಪಾಸ್ ಆಗ್ಯಾರ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಅಷ್ಟು ನಾವಿಲ್ಲಿ ತಿಳ್ಕೊಂಡಾಗ ಎಷ್ಟಾಗ್ತೈತಿ, ಇದು 5-4-20 ಅಂತಂದ್ರ 200 ಜನ ಇರ್ತಕ್ಕಂಥದ್ದು ಮೆಡಿಕಲ್ ಇದು ಏನು ಫಿಸಿಕಲ್ ಇರ್ತಕ್ಕಂಥದ್ದು ಪಾಸ್ ಮಾಡ್ತಾರೆ. ಸೊ ಟೋಟಲ್ ಆಗಿ ವೇಕೆನ್ಸಿಗಳು ಇರ್ತಕ್ಕಂಥದ್ದು 130 ಚಿಲ್ಲರೆ ಏನು ಇದಾವೆ ಹುಡುಗಿಯರದು ಟೋಟಲ್ ವೇಕೆನ್ಸಿಗಳು ನಮ್ ಕರ್ನಾಟಕದಲ್ಲಿ. ಇದರ ಒಂದು 2 ಪಟ್ಟನ್ನ ಕರೆದ್ರ ಅಂತಂದ್ರ ಎಷ್ಟಾಗ್ತೈತಿ, ಇದು 260 ಜನರಿಗೆ ಫಿಸಿಕಲ್ ಗೆ ಕರಿಬೇಕಾಗ್ತೈತಿ. ಬಟ್ ಪಾಸ್ ಆಗಿರ್ತಕ್ಕಂಥವ್ರು 200 ಜನ. 200 ಬಿಡ್ರಿ 2,500 ಜನ ಪಾಸ್ ಆದ್ರೂ ಕೂಡ ಎಷ್ಟು ಜನ ಇಲ್ಲಿ ಫಿಸಿಕಲ್ ಗೆ ಇಲ್ಲಿ ಕರೆದಿರ್ತಾರಲ್ಲ, ಎಷ್ಟು ಜನ ಇರ್ತಕ್ಕಂಥದ್ದು ಫಿಸಿಕಲ್ ಗೆ ಪಾಸ್ ಆಗಿರ್ತಾರ ಅಷ್ಟೆಲ್ಲರೂ ಜನರಿಗೂ ಕೂಡ ಏನ್ ಮಾಡ್ತಾರು ಅಂತಂದ್ರೆ ಇಲ್ಲಿ ಮೆಡಿಕಲ್ ಗೆ ಕರೀತಾರೆ. ಇದ್ರೊಳಗ ಬಹಳಷ್ಟು ಇರ್ತಕ್ಕಂಥದ್ದು ಇನ್ನೂ ಕಡಿಮೆ ಆಗುತ್ತೆ ಆ ಡಾಟಾ ಇರುವಂತದ್ದು. ಸೊ ಹಾಗಾಗಿ ಇದೊಂದು ಆಲ್ ಓವರ್ ನಿಮ್ಗೆ ಒಂದು ಬ್ರೀಫ್ ಆಗಿರ್ತಕ್ಕಂಥದ್ದು ಒಂದು ಐಡಿಯಾನ ಕೊಟ್ಟೆ ನಾನು ನಿಮ್ಗೆ ಯಾವ ರೀತಿ ಫಿಸಿಕಲ್ ನಡೀತಾ ಇದೆ. ಆಮೇಲೆ ಇನ್ನು ನಾಳೆನೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು, ನಾಳೆ ದಿನ ಇರ್ತಕ್ಕಂಥದ್ದು ಹೇಗೆ ಆಯ್ತು ಅಂತ ಹೇಳಿ ನಮ್ಮ ಇದೇ ಯೂಟ್ಯೂಬ್ ಚಾನೆಲ್ ಒಳಗೆ ನಿಮ್ಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಪಡ್ಕೊಳ್ರಿ. ಯಾರ್ದು ಇನ್ನು ಫಿಸಿಕಲ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಆಗಿಲ್ಲ ಅವರು 2-3 ಟೈಮ್ ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಇದೊಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕೈತಿ. ಆಮೇಲೆ ಪರ್ಸೆಂಟೇಜು ಕೂಡ ಕಡಿಮೆ ಆಗುವುದರಿಂದ ಇದು ಒಂದು ಸದಾವಕಾಶ ನಿಮಗೆ ಜಾಬ್ ಪಡ್ಕೊಳ್ಳಲಿಕ್ಕೆ.
ಓಕೆ, ಸೊ ಎಲ್ಲರೂ ಕೂಡ ಅದ್ರ ಬಗ್ಗೆ ಪರಿಶ್ರಮವನ್ನ ಪಡ್ರಿ, ಖಂಡಿತ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನಿಮ್ಗೆ ಈ ಒಂದು ಫಿಸಿಕಲ್ ಬಗ್ಗೆ ಅಥವಾ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಅದನ್ನ ನೀವು ನನಗೆ ಕಾಮೆಂಟ್ ಅನ್ನ ಮಾಡ್ರಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಏನು ಅಲ್ಲಿ ಕೇಳ್ತಾ ಇಲ್ಲ, ಬಟ್ ಡಾಕ್ಯುಮೆಂಟ್ಸ್ ಒಳಗ ಏನು ಅಂತಂದ್ರೆ ಯಾರು ಎಸ್ ಟಿ ಹುಡುಗರಿದೆ ರೀ, ಎಸ್ ಟಿ ಆಮೇಲೆ ಮರಾಠ ಹುಡುಗರು ಯಾರು ಇರ್ತಾರಲ್ಲ ಅವ್ರಿಗೇನು ಅಂತಂದ್ರ ಎಸ್ ಟಿ ಕೆಟಗರಿಯ ಇಂಗ್ಲಿಷ್ ದಲ್ಲಿ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು. ಅದು ಹೈಟ್ ಗೋಸ್ಕರ, ಅವ್ರದ್ದು ಹೈಟ್ ಇರ್ತಕ್ಕಂಥದ್ದು ಕಡಿಮೆ ತಗೋತಾರೆ. ಸೊ ಹಾಗಾಗಿ ಅದನ್ನ ಕಂಪಲ್ಸರಿ ತಗೊಂಡು ಹೋಗ್ಬೇಕು. ಉಳಿದಿರ್ತಕ್ಕಂಥವ್ರು ಎಲ್ಲರೂ ಏನು ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್, ಆಧಾರ್ ಕಾರ್ಡ್, ಆಮೇಲೆ ಫೋಟೋಸ್ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ರಿ. ಬಟ್ ಇವು ಮೂರಂತೂ ಕೇಳಾಕತ್ತಾರು, ಇವು ಮೂರಂತೂ ನೀವು ಅಲ್ಲಿ ಒಳಗ್ ತಗೊಂಡ್ ಹೋಗಿ ಎಂಟ್ರಿ ಆಗ್ಬೇಕು. ಆಮೇಲೆ ಫೋಟೋ ಮರೆತು ಹೋಗಾಕ್ ಹೋಗ್ಬೇಡ್ರಿ. ಫೋಟೋ ಇಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ, ಅಲ್ಲಿ ಒಳಗ್ ತಗೊಳಂಗಿಲ್ಲ. ಮತ್ತೆ ಎಲ್ಲಿ ಫೋಟೋ ಹೊಡಿತಾರೋ ಅದು ಇದು ಎಲ್ಲಾನ ಕೊಲಾಪ್ಸ್ ಆಗಿ ಹೋಗ್ಬಿಡ್ತೈತಿ ನಿಮ್ದು ಏನ್ ಎದಕ್ ಕೆಲ್ಸಕ್ಕೆ ಹೋಗಿರ್ತಾರ ಅದೆಲ್ಲ. ಸೊ ಹಾಗಾಗಿ ಫೋಟೋಗಳನ್ನ ಇದೇನ್ ಹೇಳಾಕತ್ತೇನೆ ನಾನು, ಅವು ಎಲ್ಲವುಗಳನ್ನ ಒಳ್ಳೆ ರೀತಿಯಿಂದ ಜೋಪಾನವಾಗಿ ತಗೊಂಡು ನೀವು ಅಲ್ಲಿ ಹೋಗ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಾಳೆ ಇದಕ್ಕಿಂತನೂ ಪಕ್ಕಾ ಆಗಿರುವಂತಹ ಮಾಹಿತಿ ಇರ್ತಕ್ಕಂಥದ್ದು ಸಿಗುತ್ತೆ. ನಮ್ಮ ಹುಡುಗರು ನಾಳೆಯಲ್ಲಿ ಫಿಸಿಕಲ್ ಕೊಡಾಕ್ ಹೋಗಾಕತ್ತಾರು ನಮ್ಮ ಸ್ಟೂಡೆಂಟ್ಸ್ಗಳು. ಸೊ ಅವ್ರ ಬಗ್ಗೆ ಅವ್ರು ಎಲ್ಲಾನು ಕೂಡ ಡಿಟೇಲ್ ಆಗಿ ಮಾಹಿತಿ ಹೇಳ್ತಾರೆ. ಅದ್ರ ಬಗ್ಗೆ ನಾನು ವಿಡಿಯೋ ಒಂದು ಮಾಡಿ ಹೇಳ್ತೇನೆ ನಿಮಗೆ. ಅಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಇದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡ್ರಿ, ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಈ ವಿಡಿಯೋ ಅಂತ ಹೇಳ್ತಾ, ಕ್ಲಾಸಸ್ಗೆ ತಯಾರನ್ನು ನಡೆಸುವಂತ ಅಭ್ಯರ್ಥಿಗಳಿದ್ರೆ ಬೇಗನೆ ಇರ್ತಕ್ಕಂಥ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.